ಗೋವಿಂದ ಅದೇನು ಅದೇ ಇಲ್ಲ. ನಮಸ್ಕಾರಗಳು. ಗೋವಿಂದ ಗೋಪಾಲ ಗೋಪಿಕಾ ವಲ್ಲಭ ಗೋವರ್ಧನೋ ಧಾರಕ ಆ ಗೋವರ್ಧನೋ ಧಾರಕ. ಗೋವಿಂದ ಗೋಪಾಲ ಗೋಪಿಕಾ ವಲ್ಲಭ ಗೋವರ್ಧನೋ ಧಾರಕ ಆ ಗೋವರ್ಧನೋ ಧಾರಕ. ನಾರಾಯಣ ಚ್ಯುತ ನಾರಾಯಣ ಅಚ್ಯುತ ನರ ಮೃಗರೂಪ ಶ್ರೀಪತಿ ಶೌರಿ ಹರಿ. ವಾರಿಜೋದ್ಭವ ವಂದ್ಯ ವಂದಿತ ಚರಿತ್ರ ವಾರಿಜೋದ್ಭವ ವಂದ್ಯ ವಂದಿತ ಚರಿತ್ರ ಪುರಮರ್ಧನ ಮಿತ್ರ ಪರಮಾ ಪವಿತ್ರ ಪುರಮರ್ಧನ ಮಿತ್ರ ಪರಮಾ ಪವಿತ್ರ. ಗೋವಿಂದ ಗೋಪಾಲ ಗೋಪಿಕಾ ವಲ್ಲಭ ಗೋವರ್ಧನೋ ಧಾರಕ ಆ ಗೋವರ್ಧನೋ ಧಾರಕ ಗೋವರ್ಧನೋ ಧಾರಕ. ಧನ್ಯವಾದ. ಚಿದಂಬರ ನಮಸ್ತೆಸ್ತು ಚಿಂತಾರ್ಥ ಪ್ರದಾಯಿನಿ ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ಶ್ರೀ ಶೇಷಾಚಲ ಸತ್ಸಂಗದ 619ನೇ ಸಂಚಿಕೆಗೆ ಸರ್ವರಿಗೂ ಸ್ವಾಗತ. ಇಷ್ಟೋ ತನಕ ಸಂಗೀತ ಸೇವೆ ನಡೆಸಿಕೊಟ್ಟಂಥ ಕುಮಾರಿ ತನುಶ್ರೀ ದೇಶಪಾಂಡೆಗೆ ತುಂಬ ಹೃದಯದ ಧನ್ಯವಾದಗಳು. ಇಂದಿನ ಶ್ರೀ ಶೇಷಾಚಲ ಸತ್ಸಂಗ ಕಾರ್ಯಕ್ರಮದಲ್ಲಿ ವಿಠಾಬಾಯಿ ಅಭಂಗ ಈ ವಿಷಯವಾಗಿ ಉಪನ್ಯಾಸ ನೀಡಲು ನಮ್ಮೊಂದಿಗೆ ಶ್ರೀಮತಿ ದೀಪಾ ಪ್ರಸಾದ್ ಬೆಂಗಳೂರು ಇವರಿದ್ದಾರೆ. ಇವರಿಗೆ ಶ್ರೀ ಮಠದ ಪರವಾಗಿ ವೈಯಕ್ತಿಕವಾಗಿ ಹಾಗೂ ಎಲ್ಲ ಕೇಳುಗರ ಪರವಾಗಿ ಸ್ವಾಗತ. ಅವರು ತಮ್ಮ ಉಪನ್ಯಾಸ ಸೇವೆಯನ್ನು ಪ್ರಾರಂಭಿಸಬೇಕೆಂದು ವಿನಂತಿ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಚಿದಂಬರ ನಮಸ್ತೆಸ್ತು ಚಿಂತಿತಾರ್ಥ ಪ್ರದಾಯಿನೇ ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ಎಲ್ಲ ಆತ್ಮಜ್ಯೋತಿಗಳಿಗೆ ಶಿರಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ನನ್ನ ಸದ್ಗುರುಗಳಾದ ಶ್ರೀ ಚಂದ್ರಕುಮಾರ್ ಅವರ ದಿವ್ಯ ಚರಣಾರವಿಂದಕ್ಕೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ಸದ್ಗುರು ಶ್ರೀ ಶಿವಚಿದಂಬರೇಶ್ವರ ಮಹಾರಾಜರವರ ದಿವ್ಯ ಚರಣಾರವಿಂದಕ್ಕೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ಸದ್ಗುರು ಶ್ರೀ ಶೇಷಾಚಲ್ ಮಹಾರಾಜರವರ ದಿವ್ಯ ಚರಣಾರವಿಂದಕ್ಕೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ಎಲ್ಲಾ ಶ್ರೋತರು ಸದ್ಭಕ್ತರ ಚರಣಕ್ಕೆ ಪ್ರಣಾಮ ಮಾಡುತ್ತಾ ಇಂದಿನ ಕ್ಷಮೆ ಇರಲಿ ವಿಠಾಬಾಯಿ ಅಭಂಗವನ್ನು ನೋಡೋಣ ಅಂತ ಹೇಳಿದ್ದೆ. ಆದ್ರೆ ನಾಳೆ ಮಕರ ಸಂಕ್ರಮಣ ಪರ್ವಕಾಲ ಶುಭ ದಿನ. ಇವತ್ತು ಭೋಗಿ. ಮೊದಲನೇದಾಗಿ ಭೋಗಿಯ ಹಬ್ಬದ ಎಲ್ಲರಿಗೂ ಶುಭಾಶಯಗಳು. ಹಾಗೂ ನಾವು ನಾಳೆ ಪರ್ವಕಾಲ ಏನಿದೆಯೋ ಅದ್ರ ಸಂಬಂಧಪಟ್ಟಿ ರಾಜಾರಾಮ್ ಮಹಾರಾಜರವರ ಒಂದು ಅಭಂಗವನ್ನು ನೋಡೋಣ. ನಾವೆಲ್ಲರೂ ಪುಣ್ಯವಂತರು, ಭಾಗ್ಯವಂತರು. ನಾವು ಪುಣ್ಯ ಮಾಡಿರೋದಕ್ಕೆ ಈ ಭಾರತ ಭೂಮಿಯಲ್ಲಿ ಹುಟ್ಟು ಬಂದಿದ್ವಿ. ಅದು ಮೊದಲನೇ ಪುಣ್ಯ ಏನಪ್ಪಾ? ನರಜನ್ಮ ಸಿಕ್ಕಿರದೇ ದೊಡ್ಡ ಭಾಗ್ಯ. ಜಂತು ನಾಂ ನರಜನ್ಮ ದುರ್ಲಭಂ ಹೆಂಗೆ ಶಂಕರಾಚಾರ್ಯರು ಹೇಳ್ತಾರೋ, ನಮ್ಮ ಆದ್ಯ ಶಂಕರಾಚಾರ್ಯರು ಹೇಳಿರೋದು ಅದು ಎಷ್ಟು ಸತ್ಯನಪ್ಪ. ಈ ನರಜನ್ಮ ಸಿಕ್ಕಿರದೆ ಬಹಳ ಬಹು ದುರ್ಲಭ. ಅದರಲ್ಲೂ ನಾವು ಎಲ್ಲರೂ ಭಾರತ ಭೂಮಿಯಲ್ಲಿ ಹುಟ್ಟಿದೀವಿ. ನಮ್ಮ ಸನಾತನ ಕಲ್ಚರ್, ಆಧ್ಯಾತ್ಮದ ಒಂದು ಟ್ರೆಷರ್, ಅದನ್ನ ಏನು ಸಂಭಾಳಿಸ್ಕೊಂಡು ಬಂದಿದ್ಯೋ ಈ ಭೂಮಿ. ಅವತಾರ ಕಾಲದಲ್ಲಿ ನೋಡಿದ್ರೆ ರಾಮ ಕೃಷ್ಣ ಇವರೆಲ್ಲರೂ ಸಂತರು ಎಲ್ಲರೂ ಇದೇ ಭೂಮಿಯಲ್ಲಿ ಹುಟ್ಟಿದ್ದಾರೆ. ಲಕ್ಷಾಂತರ ಸಂತರು, ಕೋಟ್ಯಾನುಕೋಟಿ ಸಂತರು ಈ ಭೂಮಿದಲ್ಲಿ ಹುಟ್ಟಿ ಬಂದಿದ್ದಾರೆ. ಅಂದ ಮೇಲೆ ನಾವು ಕೂಡ ಎಷ್ಟು ಭಾಗ್ಯವಂತರಪ್ಪ. ಮತ್ತೆ ನಮ್ಮ ಟ್ರೆಷರ್ ಏನಿದೆಯೋ ಅದನ್ನ ಇವತ್ತು ಎಲ್ಲರೂ ಪಾಶ್ಚಾತ್ಯ ದೇಶಗಳು ಅದನ್ನ ಬಳಕೆ ಮಾಡಿಕೊಂಡು ಅವರು ನಮ್ಮ ಸನಾತನ ಧರ್ಮವನ್ನ ಒಪ್ಕೊಂಡು ನಮ್ಮ ಈ ಹಾದಿಯಲ್ಲಿ, ಸ್ಪಿರಿಚುವಲ್ ಹಾದಿಯಲ್ಲಿ ಎಲ್ಲರೂ ಬರ್ತಾ ಇದ್ದಾರೆ. ಭಗವದ್ಗೀತಾ ಆಗಬಹುದು, ಭಾಗವತ ಆಗಬಹುದು, ರುದ್ರ ಆಗಬಹುದು, ಅಥವಾ ಏನೇನಿದೆಯೋ ಅವ್ರ ಅಕಾಡೆಮಿಕ್ಸ್ ಅಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ.
ಅಂದ್ರೆ ನಾವ್ ಎಷ್ಟು ನಮ್ಗೆ ಒಂದು ಇದು ಪ್ರೌಡ್ ಫೀಲಿಂಗ್ ಇರ್ಬೇಕು, ನಾವೆಲ್ಲ ಈ ಭೂಮಿದಲ್ಲಿ ಹುಟ್ಟಿದೀವಿ ಅಂತ. ಎಲ್ಲಾ ರೀತಿಯಿಂದ ನೋಡಿದ್ರು ಸಹ ನಮ್ಮ ಬೆಳವಣಿಗೆಗೆ, ಸರ್ವಾಂಗ ವಿಕಾಸಕ್ಕೆ ಪರಮಾತ್ಮ ಇಂಥ ಒಂದು ಜಾಗದಲ್ಲಿ ನಮ್ಮನ್ನ ತಂದು ಹಾಕ್ತಾರೆ. 365 ದಿವಸಗಳ ಕಾಲವು ನಮ್ಮ ಭಾರತ ಭೂಮಿಯಲ್ಲಿ ಏನಾರು ಒಂದು ಹಬ್ಬ ಆಚರಣೆ ನಡೀತಾ ಇದೆ. ಅದಕ್ಕೆ ಸೈಂಟಿಫಿಕ್ ಹಾಗೂ ಸ್ಪಿರಿಚುವಲ್ ಎರಡೂ ಮಹತ್ವ ಇದೆ, ಸಿಗ್ನಿಫಿಕೆನ್ಸ್. ನಾಳೆ ಬರುವ ಮಕರ ಸಂಕ್ರಮಣ, ಸೂರ್ಯನಾರಾಯಣ, ಸೂರ್ಯ ದೇವತಾ ದಕ್ಷಿಣಾಯನದಿಂದ ಉತ್ತರಾಯಣದ ಕಡೆಗೆ ಪ್ರಯಾಣ ಶುರು ಮಾಡ್ತಾನೆ, ಮಕರ ರಾಶಿಯಲ್ಲಿ ಬರ್ತಾನೆ. ಅಂದ್ರೆ ಏನಪ್ಪಾ, ನಾವು ಇಂಗ್ಲಿಷ್ ನಲ್ಲಿ ಹೇಳ್ಬೇಕು ಅಂದ್ರೆ ಸದರ್ನ್ ಹೆಮಿಸ್ಫಿಯರ್ ಇಂದ ನಾರ್ದರ್ನ್ ಹೆಮಿಸ್ಫಿಯರ್ಗೆ ಜಾಗ್ರಫಿ ವೈಸ್ ನೋಡಿದ್ರೆ ಪ್ರಯಾಣ ಶುರು ಮಾಡ್ತಾನೆ. ಅಂದ್ರೆ ಏನಾಗತ್ತೆ, ಇದು ಒಂದು ನಮ್ಮ ವಿಂಟರ್ ಇಂದ ಸಮ್ಮರ್ ಕಡೆಗೆ ಹೋಗೋದು, ಬಾಹ್ಯವಾಗಿ ಈ ಬದಲಾವಣೆಗಳನ್ನ ನೋಡೋದು. ಸುಗ್ಗಿ ಸಮಯ, ಹಾರ್ವೆಸ್ಟ್ ಟೈಮ್, ಅದಕ್ಕೆ ದೇಶದ ನಾನಾ ವಿಭಾಗಗಳಲ್ಲಿ ನಾನಾ ಸ್ಟೇಟ್ ನಲ್ಲಿ ಆಚರಿಸುವ ಹಬ್ಬಕ್ಕೆ ಒಂದೇ ಹಬ್ಬ ಸುಗ್ಗಿ, ಆದ್ರೆ ಬೇರೆ ಬೇರೆ ರೀತಿಯಲ್ಲಿ ಮಕರ ಸಂಕ್ರಮಣ ಅನ್ಬಹುದು, ಬಿಹು ಅನ್ಬಹುದು, ಬೈಸಾಖಿ ಅನ್ಬಹುದು, ಇನ್ನು ಪೊಂಗಲ್ ಅನ್ಬಹುದು, ಇವೆಲ್ಲವೂ ಪೋಳ ಅನ್ಬಹುದು, ಅಥವಾ ನಾನಾ ಹಲವಾರು ನಾಮದಿಂದ ಈ ಹಬ್ಬವನ್ನು ನಾವು ಆಚರಿಸ್ತೀವಿ. ಹಬ್ಬ ಆಚರಿಸುವ ಮುಖ್ಯ ಉದ್ದೇಶ ಏನಪ್ಪಾ, ಆ ಭಗವಂತನ ಸದಾ ಸ್ಮರಣೆ ಇರಲಿ. ಎಲ್ಲಾ ರೂಪದಲ್ಲೂ ಇದ್ದಾನೆ ಭಗವಂತ, ಚರಾಚರದಲ್ಲೂ ಇದ್ದಾನೆ ಅಂದ್ಮೇಲೆ ನೇಚರ್ ಗಾಡ್. ನಾವು ಯಾರಿಗೆ, ರೈತಾಪಿ ಜನ, ಈ ಸುಗ್ಗಿ ಸಮಯದಲ್ಲಿ ಒಳ್ಳೆ ಬೆಳೆ ಬಂದ ಮೇಲೆ ಯಾರಿಗೆ ಧನ್ಯತೆ ಭಾವವನ್ನು ಅರ್ಪಿಸ್ತಾರವರು? ಪರಮಾತ್ಮನಿಗೆ, ತನ್ನ ಹೊಲಕ್ಕೆ, ಸೂರ್ಯ ದೇವತಾ, ಜಲದೇವಿಗೆ ಅಂದ್ರೆ ನೇಚರ್ ಗಾಡ್ಗೆ, ಎಲ್ಲರಿಗೂ ಧನ್ಯತೆ ಭಾವವನ್ನು ಅರ್ಪಿಸುವ ಹಬ್ಬಗಳು. ಬಾಹ್ಯವಾಗಿ ನೋಡಿದ್ರೆ. ಆಂತರಿಕವಾಗಿ ನಾವು ನೋಡಿದ್ರೆ, ನಮ್ಮ ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ನೋಡಿದ್ರೆ ಟ್ರಾನ್ಸಿಷನ್ ಟೈಮ್ ಅಂತಾರೆ. ಇದು ಒಂದು ಬದಲಾವಣೆ ಕಾಲ. ಸೌತ್ ಇಂದ ನಾರ್ತಿಗೆ ಹೋಗ್ತಿದ್ದಾನೆ ಸೂರ್ಯ, ಹಾಗಾಗಿ ವಿಂಟರ್ ಇಂದ ನಾವು ಸಮ್ಮರ್ ಕಡೆಗೆ ಬರ್ತಾ ಇದ್ದೀವಿ. ಇದೇ ಒಂದು ಉತ್ತರಾಯಣದಲ್ಲಿ ನಮ್ಮ ಆಧ್ಯಾತ್ಮಿಕ ಪ್ರಕಾರ ಸ್ವರ್ಗದ ಬಾಗಿಲು ತೆಗೆದಿರುತ್ತೆ ಅಂತ. ಇದೇ ಸಮಯದಲ್ಲಿ ಯೋಗಿಗಳು, ಸಿದ್ಧರು, ಅವಧೂತರು ಅವರೆಲ್ಲ ಇದೇ ಸಮಯದಲ್ಲಿ ಪ್ರಯಾಣ ಮಾಡ್ತಾರೆ ಅಂತ, ತಮ್ಮ ದೇಹವನ್ನು ಬಿಡಬೇಕಾರೆ ಅಂತ ಹೇಳ್ತಾರೆ. ಆಂತರಿಕವಾಗಿ ನಮ್ಮ ನೋಡಬೇಕು ಅಂದ್ರೆ ಏನಪ್ಪಾ ಟ್ರಾನ್ಸಿಷನ್ ಟೈಮ್ ಅಂದ್ರೆ, ನಮ್ಮ ಒಳಗೆ ನಾನು ಜೀವ ಆತ್ಮ, ನಾನು ಜೀವಾತ್ಮ ಇಂದ ಪರಮಾತ್ಮನ ಕಡೆಗೆ ಪ್ರಯಾಣ ಮಾಡುವುದೇ ಸಂಕ್ರಾಂತಿ. ಕ್ರಾಂತಿ ಆಗ್ಬೇಕು ಒಳಗೆ. ಹೆಬ್ಬಳ್ಳಿ ಗುರುಗಳು ಇದಕ್ಕೆ ಯಾವಾಗ್ಲೂ ಒಂದು ಮಾತು ಏನಪ್ಪಾ ಹೇಳ್ತಾರೆ ಅಂದ್ರೆ, ಇನ್ನರ್ ರೆವಲ್ಯೂಷನ್ ಆಫ್ ದ ಮೈಂಡ್ ಆಗ್ಬೇಕು ಅಂತ. ಕ್ರಾಂತಿ ಆಗ್ಬೇಕು ಮನಸ್ಸಿನಲ್ಲಿ. ಏನಪ್ಪಾ, ನಾನು ಯಾವ್ದಕ್ಕೆ ಇಲ್ಲಿ ಬಂದಿದ್ದೀನಿ, ಇಲ್ಲಿ ಕುತ್ಕೊಂಡ್ ಬರೀ ಊಟ ತಿಂಡಿ ಮಾಡ್ಲಿಕ್ ಬಂದಿದ್ದೀನಾ, ಪಶು ಪಕ್ಷಿಗಳ ತರ ಬದುಕಕ್ ಬಂದಿದ್ದೀನಾ, ಅಥವಾ ಈ ನರ ಜನ್ಮದ ಸಾರ್ಥಕತಾ ಮಾಡ್ಕೊಂಡು ಈ ಜನ್ಮದ ರಹಸ್ಯವನ್ನು ತಿಳ್ಕೊಂಡು ನನ್ನನ್ನ ನಾನು ಪರಮಾತ್ಮನ ಅಂಶ ಕಡೆಗೆ ಆತ್ಮಾನುಭಾವದಲ್ಲಿ ನೆಲೆಸ್ಲಿಕ್ ಬಂದಿದ್ದೀನಾ? ಅದೇ ಸಂಕ್ರಾಂತಿ. ಅದೇ ನಾವು ನಾಳೆ ಆಚರಿಸುವ ಹಬ್ಬ. ಅದಕ್ಕೆ ಆ ಒಂದು ಸುದಿನ ಪರ್ವಕಾಲ ಸಮಯದಲ್ಲಿ ರಾಜಾರಾಮ್ ಮಹಾರಾಜರ ಭಂಗವನ್ನು ನೋಡೋಣ. ಏನ್ ಹೇಳ್ತಾರಪ್ಪ ರಾಜಾರಾಮ್ ಮಹಾರಾಜರು? ವೃತ್ತಿ ಸ್ವರೂಪಿ ನಿಶ್ಚಳ ತೋಚಿ माझा पर्वकाळ, मन चिदंबरी लीन तोची माझा संक्रमण, ज्यासी नसे काळ वेळ तोची महापर्वकाळ, नाम घेता चिदंबर दास ब्रह्म निरंतर. ವೃತ್ತಿ ಸ್ವರೂಪಿ ನಿಶ್ಚಳ. ವೃತ್ತಿ ಅಂದ್ರೆ ಪ್ರತಿಯೊಂದು ವಿಚಾರ, ನಮ್ಮ ಮನಸ್ಸಿನಲ್ಲಿ ಏಳುವಂತ ಪ್ರತಿಯೊಂದು ವಿಚಾರ, ಆ ವೃತ್ತಿ ಎಲ್ಲಿ ಹೋಗಿ ಸೇರ್ಬೇಕಪ್ಪ? ಸ್ವರೂಪಿ ನಿಶ್ಚಳ. ನನ್ನಲ್ಲಿ ನಾನು ಹೋಗಿ ನೆಲೆಸಬೇಕು. ಅಂದರೆ ನಾನು ಯಾರು ಅನ್ನೋದನ್ನ ತಿಳ್ಕೊಳ್ಳುವ ಪ್ರಕ್ರಿಯೆ. ಹೂ ಆಮ್ ಐ? ರಮಣ ಮಹರ್ಷಿಗಳು ಏನ್ ಹೇಳಿದ್ರು? ಹೂ ಆಮ್ ಐ ಅಂದ್ರೆ ಹೂ ಆಮ್ ಐ, ನಾನ್ ಯಾರು ಅನ್ನೋ ಜಪ ಮಾಡುವುದಲ್ಲಪ್ಪ. ಆ ಪ್ರಕ್ರಿಯೆ ಜರ್ನಿ ನೀನು ಶುರು ಮಾಡು. ಅಂದ್ರೆ ನಿನಗೆ ಗೊತ್ತಾಗತ್ತೆ ನೀನ್ ಯಾರು. ನೀನು ಈ ದೇಹನ, ಮನಸ್ಸ, ಬುದ್ಧಿಯ, ನೀನು ಜೀವನ, ಅಥವಾ ನೀನು ಆ ಭಗವಂತನ ಅಂಶವೇ ಆಗಿರುತ್ತದೆಯಾ, ಪರಮಾತ್ಮನ ಸ್ವರೂಪವೇ ಆಗಿದೆಯಾ? ಈ ದೇಹವನ್ನು ಬಳಕೆ ಮಾಡಿಕೊಂಡು ಪರಮಾತ್ಮನೇ ಈ ದೇಹದ ಮುಖಾಂತರ ಎಲ್ಲಾ ಕೆಲಸವನ್ನು ಮಾಡಿಸ್ತಾ ಇದ್ದಾನೆ. ಈ ಇರುವಿಕೆ ನಮಗೆ ಬರ್ಲಿಕ್ಕೆ ಏನಾಗಬೇಕು? ನಮ್ಮ ವೃತ್ತಿಗಳು ಶಾಂತವಾಗಬೇಕು.
ಸ್ವರೂಪದಲ್ಲಿ. ಸ್ವರೂಪ, ನನ್ನ ರೂಪ ಏನು? ನಿರ್ಗುಣ, ನಿರಾಕಾರ, ನಿಶ್ಚಲ ಅಂತೀವಿ. ನಿರ್ಮಲ, ನಿಶ್ಚಲ. ನಿಶ್ಚಲ ಅಂದ್ರೆ, ಚಲ ಅಂದ್ರೆ ಏನಪ್ಪಾ? ಚಲನವಲನ, ಮೂವ್ಮೆಂಟ್. ಒಂದು ವೃತ್ತಿ ಎತ್ತು ಅಂದ್ರೆ ಆಗ್ಲೇ ಮನಸ್ಸು ಆಚೆ ಬಂದು ಇಂದ್ರಿಯಕ್ಕೆ ಡೈರೆಕ್ಷನ್ ಕೊಟ್ಟು ದೇಹಕ್ಕೆ ಚಲನವಲನ ಕೊಟ್ಟು ಕೂಡ್ಲೆ ಈ ಕೈ ಹಿಂಗ್ ಎತ್ತಬೇಕು, ಕಣ್ಣಿಂದ ಹಿಂಗ್ ನೋಡ್ಬೇಕು, ಇವೆಲ್ಲವೂ ಚಲನವಲನ ಕೊಡುತ್ತೆ. ಚಲ. ನಿಶ್ಚಲ ಅಂದ್ರೆ ಯಾವ ಚಲನವೂ ಇಲ್ಲ ಅಲ್ಲಿ ಒಳಗೆ. ಆತ್ಮಕ್ಕೆ ಯಾವ ಚಲನವಲನೂ ಇಲ್ಲ. ಆತ್ಮ ಕೇವಲ ಸಾಕ್ಷಿ ಭಾವದಿಂದ ಈ ಜೀವ ಮಾಡುವಂತ ಪ್ರತಿಯೊಂದು ಕರ್ಮಗಳನ್ನು ನೋಡುತ್ತಾ ಇರುತ್ತದೆ. ಆದ್ರೆ ಅದು ಯಾತ್ರಲ್ಲೂ ಸೃಷ್ಟಿ ಮಾಡಿರೋದೇ ಅದು. ಆದ್ರೆ ಯಾವ ಇನ್ವಾಲ್ವ್ಮೆಂಟ್ ಇಲ್ಲ, ಯಾವ ಚಲನ ಇಲ್ಲ. ಪುರುಷ ಹಂಗೆ ಕೂತಿದ್ದು ಪ್ರಕೃತಿಯೊಡನೆ ಆ ಕೆಲಸಗಳನ್ನು ಮಾಡಿಸಿದಾಗ ಅಲ್ಲಿ ಚಲನ ಆಗತ್ತೆ. ಚಲ. ಚಲ ಆದಾಗ ನಾವು ಇವೆಲ್ಲ ಕೆಲಸಗಳನ್ನು ಮಾಡೋದು. ಇಲ್ಲ ಅಂದ್ರೆ ನಾವು ನಿದ್ರಾಸ್ಥಿತಿದಲ್ಲಿ ಹೆಂಗಿರ್ತೀವಿ? ನಿಶ್ಚಲವಾಗಿರ್ತೀವಿ, ಶಿವನಾಗಿರ್ತೀವಿ. ಯಾಕೆ? ತಟಸ್ಥವಾಗಿ ಮಲ್ಕೊಂಡಿರ್ತೀವಿ. ಒಂದು ಒಳಗಿಂದ ಚಲನ ಇಲ್ಲ, ವೃತ್ತಿ ಹೇಳ್ತಾ ಇಲ್ಲ, ವಿಚಾರ ಹೇಳ್ತಾ ಇಲ್ಲ. ಆ ವೃತ್ತಿಗಳು ಸ್ವರೂಪದಲ್ಲಿ ಹೋಗಿ ನಿಶ್ಚಲ ಅಂದ್ರೆ ನಾನು ಸ್ಟ್ಯಾಟಿಕ್ ಆಗ್ಬೇಕು, ಸೈಲೆಂಟ್ ಆಗ್ಬೇಕು. ತೋಚಿ ಮಾಝ ಪರ್ವಕಾಳ. ಪರ್ವಕಾಳ ಅಂದ್ರೆ ಶುಭ ದಿನ ಆಗಬಹುದು, ಅಥವಾ ಸುದಿನ ಆಗಬಹುದು, ಶುಭ ಸಮಯ ಆಗಬಹುದು. ಕಾಲ, ಕಾಲ ಅಂದ್ರೆ ಟೈಮ್. ಕಾಲ ಅಂದ್ರೆ ಡೆತ್ ಕೂಡ ಆಗಬಹುದು. ಅದಕ್ಕೆ ಕಾಲ ಅಂದ್ರೆ ಬಹಳ ಮಹತ್ವವಾದ. ಈ ಕಾಲದಲ್ಲಿ, ಕಾಲದ ಪರಿಮಿತಿಯಲ್ಲಿ ನಾವೆಲ್ಲರೂ ಇದ್ದೀವಿ. ಟೈಮ್ ಅಂಡ್ ಸ್ಪೇಸ್, ಆ ಸ್ಪೇಸ್ ಒಳಗೆ ನಾವೆಲ್ಲರೂ ಇದ್ದೀವಿ. ಸ್ಪೇಸ್ ಅಂದ್ರೆ ಇಡೀ ಬ್ರಹ್ಮಾಂಡವನ್ನು ವ್ಯಾಪಿಸಿರುವುದು, ಆಕಾಶದಂತೆ ಅಲ್ಲಿ ಎಲ್ಲಾ ಕಡೆಗೂ ಇರುವುದು. ಆ ಸ್ಪೇಸ್ ಹಾಗೂ ಟೈಮ್ ನಲ್ಲಿ ನಾವೆಲ್ಲರೂ ಬಂದಿದ್ದೀವಿ, ಜೀವರಾಶಿಗಳು. ಸೊ ನಮಗೆ ಒಂದು ಫಿಕ್ಸ್ಡ್ ಟೈಮ್ ಇದೆ, ಲಿಮಿಟೆಡ್ ಟೈಮ್, ಲಿಮಿಟೆಡ್ ಕಾಲ. ಹಾಗೂ ಫೈನೈಟ್ ಇದೆ ಇದು ಬಾಡಿ. ಈ ದೇಹ ಫೈನೈಟ್ ಅಂತೀವಿ. ಫಿಕ್ಸ್, ಫೈನೈಟ್, ಲಿಮಿಟೆಡ್. ಯಾಕೆಂದ್ರೆ ಇದಕ್ಕೆ ಅಷ್ಟೇ ಕಾಲಾವಧಿಯಲ್ಲಿ ಕೆಲಸವನ್ನು ಮಾಡಿ ಮತ್ತೆ ಪುನಃ ಎಕ್ಸಿಟ್ ತಗೋಬೇಕು. ಮತ್ತೆ ಇನ್ನೊಂದು ದೇಹ ಧಾರಣೆ ಮಾಡಿಕೊಂಡು ಪುನಃ ಏನ್ ಕರ್ಮ ಮಾಡಿರ್ತೀನೋ ಪಾಪ ಪುಣ್ಯದ ಗಂಟನ್ನ ತಗೊಂಡು ಪುನಃ ಇದನ್ನ ಅನುಭವಿಸ್ಲಿಕ್ಕೆ ಬರಬೇಕು. ಆದ್ರೆ ಸಂತರು, ಸತ್ಪುರುಷರು, ಸಿದ್ಧರು ಇವರು ಅವತಾರ ತಗೊಂಡು ಬರ್ತಾರೆ ಅಂದ್ರೆ ಅವರು ತಾಯಿ ಗರ್ಭವಾಸದಲ್ಲಿ ಬರುವುದಿಲ್ಲ. ಅವರು ಡೈರೆಕ್ಟ್ ಆ ಒಂದು ಚೈತನ್ಯ ಪ್ರವೇಶ ಆಗುತ್ತದೆ. ನಾವೆಲ್ಲ ಗರ್ಭವಾಸದಲ್ಲಿ ಬಂದ್ರೆ ಅವರು ಚೈತನ್ಯ ಪ್ರವೇಶದಿಂದ ಅವರು ಅವತಾರ ಆಗಿರ್ತಾರೆ. ಹೆಂಗೆ ಸ್ವಾಮಿಗೆ ನಾವು ಅಯೋನಿ ಸಂಭವ ಅಂತೀವೋ ಹಾಗೆಯೇ ಸಂತರು, ಸಿದ್ಧರು ಇವ್ರದೆಲ್ಲ ಹೆಂಗಿರುತ್ತಪ್ಪ ಜನ್ಮ? ಗರ್ಭವಾಸದಲ್ಲಿ ಆಗುವುದಿಲ್ಲ. ತೋಚಿ ಮಾಝ ಪರ್ವಕಾಳ. ಪರ್ವಕಾಲ ಅಂದ್ರೆ ಇನ್ನೊಂದು ಹೇಳ್ಬೋದು ಅಂದ್ರೆ ಟೈಮ್ ಹೆಂಗಾಗೋಗುತ್ತಪ್ಪ? ಅಲ್ಲಿ ನಿಂತು ಹೋಗುತ್ತೆ, ಅಬಂಡೆನ್ಸ್. ಬಹಳ ಅಷ್ಟು ಟೈಮ್ ಅಂದ್ರೆ ಟೈಮ್ ಇದೆ ಅಂದ್ರೆ ಅಲ್ಲಿ ನಾನು ಎಂಬುದು ಇಲ್ಲ. ಈ ನಾನು ಎಂಬುದು ಇರುವುದಕ್ಕೆ ನನಗೆ ಲಿಮಿಟೆಡ್ ಟೈಮ್ ಇರೋದು. ನಾನೇ ಮಾಡ್ತಾ ಇದ್ದೀನಿ, ನಾನು, ನನ್ನದು, ಈ ದೇಹ ನನ್ನದು, ಈ ಮನಸ್ಸು ನನ್ನದು, ಇವೆಲ್ಲ ಇರುವುದಕ್ಕೆ ಈ ಜೀವಕ್ಕೆ ಕಾಲಾವಧಿ ನಿಶ್ಚಿತವಾಗಿ. ಯಾವಾಗ ಅದೇ ಜೀವಾತ್ಮ ಅರಿವಿಗೆ ಬಂದಾಗ ನಾನು ಜೀವಾತ್ಮ ಅಲ್ಲ ಪರಮಾತ್ಮನ ಸ್ವರೂಪ ಇದ್ದೀನಿ ಅಂದ್ಮೇಲೆ ಪರಮಾತ್ಮಕ್ಕೆ ಕಾಲ ಇಲ್ಲ, ಕಾಲಕ್ಕೆ ಅತೀತ ಅವನು. ಗುಣಕ್ಕೆ ಅತೀತ, ಗುಣಾತೀತ. ದೇಹಕ್ಕೆ ಅತೀತ, ದೇಹ ಅತೀತ. ಈ ದೇಹದಲ್ಲಿ ಬಂದಿರುತ್ತಾನೆ, ಆದ್ರೆ ಅವನು ದೇಹಕ್ಕೆ ಅಂಟುಕೊಂಡಿರೋದಿಲ್ಲ. ತೋಚಿ ಮಾಝ ಪರ್ವಕಾಳ ಆಗ್ಬೇಕು. ಪ್ರತಿಯೊಂದು ಹಬ್ಬ ಆಚರಣೆ ಮಾಡುವಾಗ ಹೆಂಗಾಗ್ಬೇಕಪ್ಪ? ಅದು ಒಂದು ದಿವಸ ಅಲ್ಲ, ನಾಳೆ ಒಂದು ದಿವಸ ಎಲ್ಲರಿಗೂ ಎಳ್ಳು ಹಂಚಿಬಿಟ್ಟು ಎಳ್ಳು ಬೆಳ್ಳ ತಿಂದು ಎಲ್ಲರೂ ಸಿಹಿ ಮಾತಾಡೋಣ ಅಂತ ಒಂದ್ ದಿವಸ ಮಾತಾಡ್ಬಿಟ್ಟು ಇನ್ನ 364 ದಿವಸಗಳ ಕಾಲ ಅಳೋದಾಗ್ಲಿ, ಗೋಳಾಡೋದಾಗ್ಲಿ, ಬೇಜಾರ್ ಮಾಡ್ಕೊಳ್ಳೋದಾಗ್ಲಿ, ನಿಂದನೆ ಮಾಡೋದಾಗ್ಲಿ, ಅಪಮಾನಗಳನ್ನ ಮಾಡೋದಾಗ್ಲಿ, ಇಂಥ ಒಂದು ನಾವು ಕೆಲ್ಸಕ್ಕೆ ಹೋಗಬಾರದು. ಯಾಕೆ? ನಿತ್ಯವೂ ನಮ್ಮ ಜೀವನ ಹೆಂಗಿರ್ಬೇಕು? ಹಬ್ಬದಂತೆ ಆಚರಣೆ ಆಗ್ಬೇಕು. ನಿತ್ಯವೂ ಆನಂದದಲ್ಲಿರ್ಬೇಕು. ಯಾಕಪ್ಪ? ನಾನು ಪರಮಾತ್ಮನ ಅಂಶ. ಪರಮಾತ್ಮ ಏನು? ಸತ್ ಚೇತ್ ಆನಂದ ಸ್ವರೂಪ. ಅವನು ಆನಂದ ಸ್ವರೂಪ ಇದ್ಮೇಲೆ ಅವನು ಏನ್ ಮಾಡಿದಾನೆ? ಅವನ್ ಕ್ರಿಯೇಷನ್ ಎಲ್ಲವೂ ಸೃಷ್ಟಿ ಆನಂದಮಯವಾಗಿ ಮಾಡಿದ. ಹಂಗಂದ್ರೆ ಈ ಅಳ್ತಿರೋರ್ ಯಾರು? ಬೇಜಾರ್ ಮಾಡ್ಕೊಳ್ತಿರೋರ್ ಯಾರು? ಈ ಜೀವ ಮನಸ್ಸು, ದೇಹ, ಬುದ್ಧಿಗೆ ತನ್ನನ್ನ ತಾನು ಅಂಟಿಸ್ಕೊಂಡು ನಾನೇ ಇವೆಲ್ಲವನ್ನು ಅನುಭವಿಸ್ತಾ ಇದ್ದೀನಿ,
ಬೇಜಾರಾಗ್ತಿದೆ, ದುಡ್ಡಿಲ್ಲ, ಹಣ ಇಲ್ಲ, ಕಾಸಿಲ್ಲ, ಅಥವಾ ರೋಗ ರುಜಿನಗಳಿಂದ ಜೀವ ತನ್ನನ್ನ ತಾನು ಈಗೋಯಿಂದ ಐಡೆಂಟಿಫೈ ಮಾಡಿಕೊಂಡು ತಾನೇನ್ ಮಾಡ್ತಾನಪ್ಪ, ಈ ಕರ್ಮ ಸುಳಿಯಲ್ಲಿ ಸಿಕ್ಕಾಕೊಂಡು ಮತ್ತೆ ಪುನಃ ಕರ್ಮಗಳನ್ನ ಮಾಡಿ ಪುನರಪಿ ಜನನಂ ಪುನರಪಿ ಮರಣಂ ಚಕ್ರಕ್ಕೆ ನಾವೆಲ್ಲರೂ ಬಾಧ್ಯಸ್ಥರು. ಆದ್ರೆ ಈ ಚಕ್ರದಿಂದ ಬಿಡುಗಡೆ ಹೊಂದುವನು ಭಕ್ತ, ಜಿಜ್ಞಾಸು, ಮುಮುಕ್ಷು ಯಾರಿರ್ತಾನೋ ಅವನಿಗೆ ಪರಮಾತ್ಮನೇ ಸರ್ವಕರ್ತ ಧರ್ತ. ಈ ದೇಹ ಮನಸ್ಸು ಬುದ್ಧಿ ಕೇವಲ ನಿಮಿತ್ತ, ಇನ್ಸ್ಟ್ರೂಮೆಂಟ್. ಅದನ್ನ ಬಳಕೆ ಮಾಡಿಕೊಂಡು ಈ ಜೀವ ರೂಪದಲ್ಲಿರುವ ಪರಮಾತ್ಮನೇ ಈ ಕೆಲಸಗಳನ್ನ ಮಾಡಿಸ್ತಾ ಇದ್ದಾನೆ ಅಂತ ಅರಿವಿಗೆ ಬಂದಾಗ ಪ್ರತಿಯೊಂದು ದಿವಸ ನನಗೆ ಹೆಂಗಾಗತ್ತಪ್ಪ, ಪ್ರತಿಯೊಂದು ದಿವಸನೂ ಸುಗ್ಗಿ ಅಂದ್ರೆ ಅಬಂಡೆನ್ಸ್. ಅಲ್ಲಿ ಯಾವ ಕೊರತೆಯೂ ಇಲ್ಲ, ಅಪೂರ್ಣತ್ವ ಇಲ್ಲ. ಅಲ್ಲಿ ಯಾವಾಗ್ಲೂ ನಾನು ಏನಿದ್ದೀನಿ, ಪೂರ್ಣ ಇದ್ದೀನಿ. ಈಶಾವಾಸ್ಯದಲ್ಲಿ ಹೇಳ್ತಾನೆ, ಶಾಂತಿ ಮಂತ್ರದಲ್ಲಿ ಭಗವಂತ, ಪೂರ್ಣಮದಂ ಪೂರ್ಣಮಿದಂ ಪೂರ್ಣಾತ್ ಪೂರ್ಣ ಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ಅವಶಿಷ್ಯತೆ. ಪೂರ್ಣಂ ಅದಂ, ಅದು ಪೂರ್ಣ. ಅದು ಅಂದ್ರೆ ಬ್ರಹ್ಮ ವಸ್ತು. ಯಾವ್ದಕ್ಕೆ ನಾವು ಭಗವಂತ ಅಂತೀವಿ, ಈಶ್ವರ ಅಂತೀವಿ, ಪರಮಾತ್ಮ ಅಂತೀವಿ, ಪರಬ್ರಹ್ಮ ವಸ್ತು ಅಂತೀವಿ. ಅದು ಪೂರ್ಣವಾಗಿದೆ. ಅದರಿಂದ ಬಂದಿರೋದು ನಾವೆಲ್ಲರೂ ಪೂರ್ಣಮದಂ ಪೂರ್ಣಮಿದಂ, ಇದು ಪೂರ್ಣ. ಪೂರ್ಣಸ್ಯ ಪೂರ್ಣಮಾದಾಯ, ಪೂರ್ಣದಿಂದ ಪೂರ್ಣವೇ ಬಂದಿದೆ, ಪೂರ್ಣದಿಂದ ಪೂರ್ಣ ತೆಗೆದ್ರೂ ಕೂಡ ಕಡೆಗೆ ಉಳಿಯೋದು ಪೂರ್ಣವೇ ಉಳಿಯುತ್ತದೆ. ಹಾಗಾಗಿ ಸೃಷ್ಟಿ ಮೇಲೆ ಭಗವಂತ ಏನ್ ಮಾಡಿದನು, ಎಲ್ಲವೂ ಪರ್ಫೆಕ್ಟ್ ಮಾಡಿದ, ಯಾವುದೂ ಇಂಪರ್ಫೆಕ್ಟ್ ಮಾಡಿಲ್ಲ. ನಾನು ನನ್ನನ್ನು ದೇಹ ಮನಸ್ಸು ಬುದ್ಧಿ ಅಂತ ಅನ್ಕೊಂಡಾಗ ನ್ಯಾಚುರಲ್ ಆಗಿ ನಾನೇನ್ ಮಾಡ್ತೀನಿ, ನನ್ನನ್ನ ನಾನು ಬೇರೆಯವರಿಗೆ ಹೋಲಿಕೆ ಮಾಡ್ಕೊಂಡು ನನ್ನ ಹತ್ರ ಈ ಅಭಾವ ಇದೆ, ಈ ಕೊರತೆ ಇದೆ, ಇದು ನನ್ನ ಹತ್ರ ಇಲ್ಲ ಅನ್ನೋದು ಭ್ರಮೆ ಉಂಟಾಗಿ ಈ ಕರ್ಮ ಇದರಲ್ಲಿ ಸಿಕ್ಕಾಕೊಂಡಿದ್ದೀನಿ. ಅದಕ್ಕೆ ಅವ್ರಂತಾರೆ, ನಮ್ಮ ಪರ್ವಕಾಲ ಆಗ್ಬೇಕು. ಪ್ರತಿಯೊಂದು ಸಮಯವು, ಪ್ರತಿಯೊಂದು ನಮ್ಮ ಹೆಂಗೆ ಬಾಹ್ಯವಾಗಿ ನೋಡಿದ್ರೆ ನಾಳೆ ಸಂಕ್ರಮಣದಲ್ಲಿ ನಾವೆಲ್ಲರೂ ಏನಪ್ಪ, ಎಳ್ಳು ಬೆಲ್ಲ, ಎಳ್ಳು ಹಾಗೂ ಬೆಲ್ಲ ಇದು ಉಷ್ಣತೆಯನ್ನು ನಿರ್ಮಾಣ ಮಾಡುತ್ತೆ ಶರೀರದಲ್ಲಿ. ವಿಂಟರ್ ನಲ್ಲಿ ಈ ಉಷ್ಣತೆಯನ್ನು ನಿರ್ಮಾಣ ಮಾಡಿದಾಗ, ಅಂದ್ರೆ ಹೀಟ್ ನಿರ್ಮಾಣ ಮಾಡಿದಾಗ, ಆ ಹೀಟ್ ಅಂದ್ರೆ ಏನಪ್ಪಾ, ಝಳ. ಬಾಹ್ಯವಾಗಿ, ಆಂತರಿಕವಾಗಿ ಭಗವಂತನ ನಾಮಸ್ಮರಣೆ ಮಾಡ್ತಾ 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 ಆ ಜ್ಞಾನಾಗ್ನಿ ನಮ್ಮಲ್ಲಿ ಪ್ರಜ್ವಲಿತ ಆಗುತ್ತೆ. ಜ್ಞಾನಾಗ್ನಿ ಪ್ರಜ್ವಲಿತ ಆದಾಗ ಅದು ನಮ್ಮಲ್ಲಿರುವ ಎಲ್ಲಾ ದೋಷಗಳು, ವಿಕಾರಗಳು, ಅವಗುಣಗಳು, ವಾಸನೆ ಏನೇನಿದಾವೋ ಅವೆಲ್ಲವನ್ನು ಸುಟ್ಟಿ ಬೂದಿ ಮಾಡಿ ಹೋಗುತ್ತೆ. ಆ ಜ್ಞಾನ ಅಷ್ಟು ಫೈರ್ ಇರುತ್ತೆ ಆ ನಾಮಸ್ಮರಣೆಯಲ್ಲಿ. ನಾಮಸ್ಮರಣೆ ಮಾಡುವಾಗ ಆ ಒಳಗಿನ ಅಗ್ನಿ ಯಾವಾಗ ಒಂದು ಸತಿ ಪ್ರಜ್ವಲಿತ ಆಯ್ತು, ಪ್ರೇಮ ಉಂಟಾಯ್ತು ಭಗವಂತನ ಪ್ರತಿ, ಅವಾಗ ಏನಾಗತ್ತೆ, ಎಲ್ಲಾ ಸುಟ್ಟಿ ಭಸ್ಮ ಆಗೋಗತ್ತೆ. ಈ ಶರೀರ ದಿವ್ಯಮಯವಾದ ಶರೀರ ಆಗತ್ತೆ, ಶುದ್ಧಮಯವಾದ ಶರೀರ ಆಗತ್ತೆ. ಯಾಕಂದ್ರೆ ಒಳಗಿನ ಎಲ್ಲವೂ ಸುಟ್ಟು ಬೂದಿ ಆಗೋಗಿದೆ, ಇಲ್ಲಿ ಏನು ಉಳ್ದೇ ಇಲ್ಲ ಒಳಗೆ. ಅದಕ್ಕೆ ಅವ್ರು ಹೇಳ್ತಾರೆ, ಮನ ಚಿದಂಬರಿ ಲೀನ ತೋಚಿ ಮಾಜ ಸಂಕ್ರಮಣ. ನನ್ನ ಸಂಕ್ರಮಣ ಕ್ರಾಂತಿಯಾಗುವುದು ಅಂದ್ರೆ ಈ ಒಂದು ಪ್ರಯಾಣ ಆಗಬೇಕು ಅಂದ್ರೆ ಏನು, ಮನ ಚಿದಂಬರಿ ಲೀನ. ಎಂಥ ಪ್ರಯಾಣ ಮಾಡ್ಬೇಕು ನಾವು ಈಗ, ಬಾಹ್ಯದಿಂದ ಆಂತರಿಕ ಪ್ರಯಾಣದ ಕಡೆ ನಮ್ಮ ಗುರಿ ಇರಬೇಕು. ಫ್ರಮ್ ಔಟ್ಸೈಡ್ ಟು ಇನ್ಸೈಡ್, ಔಟರ್ ಝೋನ್ ಟು ಇನ್ನರ್ ಝೋನ್. ಅಂದ್ರೆ ಏನಾಗತ್ತಪ್ಪ, ಫಸ್ಟ್ ನಾನು ಯಾರು, ನಾನು ಯಾಕಿಲ್ ಬಂದಿದ್ದೀನಿ, ಈ ಪ್ರಯೋಜನವೇನಿದೆ ಈ ದೇಹದ್ದು ಅಂತ ತಿಳ್ಕೊಂಡಾಗ ಮಾತ್ರ ನನಗೆ ಇಲ್ಲಿ ಕೂತಿರುವ ಆ ಪರಮಾತ್ಮ ಜಗತ್ತಿನಲ್ಲಿ ಎಲ್ಲಾ ಕಡೆಗೂ ಅವನೇ ಇದ್ದಾನೆ. ಜೀವೋ ಬ್ರಹ್ಮೈವನಾಪರಹ, ಬ್ರಹ್ಮ ವಸ್ತು ಹೊರತಾಗೆ ಈ ಸೃಷ್ಟಿಯಲ್ಲಿ ಬೇರೆ ಒಂದು ವಸ್ತುವೇ ಇಲ್ಲ. ಹಾಗಾಗಿ ಪ್ರತಿಯೊಂದು ಜೀವರಾಶಿಯಲ್ಲೂ ಪರಮಾತ್ಮನ ಅಂಶ ಇದ್ದೇ ಇದೆ ಅಂದ್ಮೇಲೆ ನಾವೆಲ್ಲರನ್ನು ಭಗವತ್ ಸ್ವರೂಪ ಯಾವಾಗ ನೋಡ್ಲಿಕ್ಕೆ ಸಾಧ್ಯ, ಯಾವಾಗ ಇಲ್ಲಿ ನಾನು ಕಂಡ್ಕೋತೀನೋ ಅಲ್ಲಿ ಬಾಹ್ಯವಾಗಿ ನೋಡ್ಲಿಕ್ಕೆ ಸಾಧ್ಯತೆ ಆಗುತ್ತೆ. ಅದಕ್ಕೆ ಮನ ಚಿದಂಬರಿ ಲೀನ. ಹೆಂಗೆ ಲೀನ ಆಗ್ಬೇಕು ಚಿದಂಬರನಲ್ಲಿ? ಚಿದಂಬರ ಅಂದ್ರೆ ಗುಂಡಿಧರ ಅಲ್ಲ, ಚಿದಂಬರ ಅಂದ್ರೆ ಆ ಚಿತ್ ಎಂಬುವ ಜ್ಞಾನದಲ್ಲಿ ಈ ಮನಸ್ಸು ಹೋಗಿ ಲೀನ ಆಗ್ಬೇಕು. ಆ ಜ್ಞಾನ ಹೆಂಗಿದೆಯಪ್ಪ, ಅದು ಸ್ಪೇಸ್ ಕಿನ್ನಾನು ವ್ಯಾಪಕವಾಗಿದೆ. ಆ ಜ್ಞಾನ ಇಡೀ ಬ್ರಹ್ಮಾಂಡ ಅಲ್ಲ, ಬ್ರಹ್ಮಾಂಡದ ಮೀರದಂತ ಇರೋದು. ಸ್ಪೇಸಿಗೆ ನಾವು ಹೋಲಿಸಬಹುದು. ಅದು
ಅದರಲ್ಲಿ ಹೋಗಿ ಈ ಮನಸ್ಸು ಲೀನ ಆಗ್ಬೇಕು. ಈ ಮನಸ್ಸು ಎಲ್ಲೂ ಕಾಣಿಸುವುದಂತದ್ ಅಲ್ಲ, ಸೂಕ್ಷ್ಮವಾಗಿರೋದು ಮನಸ್ಸು. ಎಲ್ಲಿ ವಿಚಾರಗಳು ಎದ್ದು ಬಂದು ಆಚೆ ಪ್ರೊಜೆಕ್ಟ್ ಆಗುತ್ತೆ. ಮೈಂಡ್ ಹೆಂಗಿದ್ಯಪ್ಪ, ಪ್ರೊಜೆಕ್ಟರ್ ತರ ಇದೆ. ಇದ್ರ ಮೇಲೆ ಎಲ್ಲವೂ ಗೋಚರ ಆಗತ್ತೆ ನನಗೆ. ಯಾವುದೇ ಒಂದು ಮಾತಿರ್ಲಿ, ಯಾವುದೇ ಒಂದು ವಿಚಾರ ಇರ್ಲಿ, ಯಾವುದೇ ಒಂದು ಮೆಮೊರಿ ಇರ್ಲಿ, ಹಿಂದಿಂದ ಮಾತು ಯಾರೋ ಏನೋ ಹೇಳಿದ್ರಪ್ಪ, ಯಾವುದೋ ಒಂದು ಒಳ್ಳೆ ಮಾತಿರ್ಬಹುದು, ಕೆಟ್ಟ ಮಾತಿರ್ಬಹುದು, ಎಲ್ಲಿ ಗೋಚರ ಆಗ್ತಿದೆ ನನಗೆ? ಮನಸ್ಸೆಂಬುವ ಕನ್ನಡಿ ಅನ್ಕೊಳ್ಳೋಣ, ಸ್ಕ್ರೀನ್ ಅನ್ಕೊಳ್ಳೋಣ. ಅಲ್ಲಿ ಗೋಚರ ಆದ ಕೂಡಲೇ ಈ ಮನಸ್ಸು ಏನ್ ಮಾಡತ್ತೆ? ಬುದ್ಧಿಗೆ, ಇಂದ್ರಿಯಗಳಿಗೆ ಕೆಲಸ ಹಚ್ಚಿ ಆ ವಿಚಾರಧಾರೆಯಲ್ಲಿ ನನಗೆ ಸಿಕ್ಕಾಕಿಸಿ, ನಾನು ಬೇರೆಯವರೊಡನೆ ಮಾತಾಡಿ ಅವರೊಡನೆ 4 ಮಾತು ಹೇಳಿದಾಗ, ಸಂವಾದ ಆದಾಗ, ಕಾನ್ಫ್ಲಿಕ್ಟ್ ಆದಾಗ ಇದಕ್ಕೆ ಬೇಜಾರಾಗ್ಬೇಕು, ಅಳಬೇಕು, ಮತ್ತು ಇದೇ ಚಕ್ರದಲ್ಲಿ ಸಿಕ್ಕಾಕೊಂಡಿರ್ಬೇಕು. ಇದರಿಂದ ಬಿಡುಗಡೆ ಹೊಂದಬಾರದಿತ್ತು. ಇದು ಮನಸ್ಸಿನ ಕೆಲಸ. ಯಾಕಂದ್ರೆ ಮನಸ್ಸಿಗೆ ನಾನೇ ಕರ್ತ ಧರ್ತ ಅನ್ಕೊಂಡ್ಬಿಟ್ಟಿರುತ್ತೆ. ಆದ್ರೆ ಅದ್ರ ಹಿನ್ನೆಲೆ ಯಾರೋ ಮನಸ್ಸಿಗೆ ಡೈರೆಕ್ಷನ್ ಕೊಡೋನೊಬ್ಬ ಇದ್ದಾನೆ, ಆ ಇಂದ್ರಿಯಗಳಿಗೆ ಚಲನವಲನ ಕೊಡೋನೊಬ್ಬ ಇದ್ದಾನೆ, ಶ್ವಾಸ ಕೊಟ್ಟಿರೋನೊಬ್ಬಿದ್ದಾನೆ ಅನ್ನೋದು ನಮ್ಗೆ ಅರಿವಿಗೆ ಪ್ರಪಂಚದಲ್ಲಿದ್ದಾಗ ಬರುವುದಿಲ್ಲ. ಅದಕ್ಕೆ ಮನಸ್ಸು ಚಿದಂಬರನಲ್ಲಿ ಲೀನವಾದಾಗ ಮಾತ್ರ ತೋಚಿ ಮಾಝ ಸಂಕ್ರಮಣ. ಅದೇ ನನ್ನ ಹಬ್ಬ, ಅದೇ ನನ್ನ ಸುಗ್ಗಿ. ನಾವು ಬಾಹ್ಯವಾಗಿ ಏನಾದ್ರು ಸೆಲಿಬ್ರೇಟ್ ಮಾಡ್ಕೊಳ್ಳೋಣ, ಸೀರೆ ಉಟ್ಕೊಳ್ಳೋಣ, ಎಳ್ಳು ಹಂಚೋಣ, ನಾಳೆ ಇದು ನಮ್ಮ ಹಸು ಕರುಗಳಿಗೆಲ್ಲ ಡೆಕೋರೇಟ್ ಮಾಡೋಣ. ಆದ್ರೆ ಅವೆಲ್ಲವೂ ಏನು ಒಂದು ಸಿಂಬಾಲಿಕ್, ಪ್ರತೀಕವಾಗಿ, ಆನಂದದ ಪ್ರತೀಕವಾಗಿ ಯಾಕೆ ಮಾಡ್ತಿದೀವಪ್ಪ? ಆ ಭಗವಂತನಿಗೆ ಧನ್ಯತೆ ಭಾವವನ್ನು ಅರ್ಪಿಸುತ್ತೆ. ಅಪ್ಪ ಇವೆಲ್ಲವೂ ನೀನ್ ಕೊಟ್ಟಿದ್ಯಾ, ಆದ್ರೆ ನಮಗೆ ಇವೆಲ್ಲ ನಾವ್ ಹೆಂಗ್ ಮಾಡ್ತಿದೀವಿ ಈಗ? ಇದು ನಮ್ಗೆ ಪರಂಪರಾಗತವಾಗಿ ಬಂದ್ಬಿಟ್ಟಿದೆ. ಯಾರೋ ಹೇಳಿದ್ದಾರೆ, ನಮ್ಮ ಅಪ್ಪ ಅಮ್ಮ ಹೇಳಿದ್ದಾರೆ ಮಾಡ್ಬೇಕು ಅನ್ನೋದನ್ನ. ಆದ್ರೆ ಈ ಅರಿವು ಜಾಗೃತ ಆದಾಗ ಇದೆಲ್ಲವೂ ಭಗವಂತ ಕೊಟ್ಟಿರುವುದು ಆಸ್ತಿ, ಅಂತಸ್ತು, ಅಂದ್ರೆ ಈ ಒಂದು ಐಶ್ವರ್ಯವನ್ನು ಭಗವಂತ ಕೊಟ್ಟಿದ್ದಾನೆ. ಆ ಹೊಲ ಆಗ್ಲಿ, ಆ ಗದ್ದೆ, ಮನೆ, ಮಾಳಿಗೆ, ಆ ಕರುಗಳು, ದನ, ಇವೆಲ್ಲವೂ ಆಸ್ತಿ, ಸಂಪತ್ತು ನಮ್ದು. ಯಾರು ಕೊಟ್ಟಿರೋದು? ಪರಮಾತ್ಮ. ಹಾಗಂದ್ಮೇಲೆ ಅವನಿಗೆ ಧನ್ಯತೆ ಭಾವವನ್ನು ಅರ್ಪಿಸಕ್ಕೆ ಪರಮಾತ್ಮ ನಮ್ಗೆ ಎಲ್ಲಾ ಅರೇಂಜ್ ಮಾಡ್ಕೊಟ್ಬಿಟ್ಟಿದ್ದಾನೆ. ನಾವೇನು ಹೊಸದಾಗಿ ಏನು ಮಾಡ್ತಾ ಇಲ್ಲ. ಈ ಪ್ರತಿಯೊಂದು ಸುಗ್ಗಿ ಸಮಯದಲ್ಲಿ ಇಂಥ ಹಬ್ಬ ಆಚರಿಸಬೇಕು. ದೀಪಾವಳಿ ಬಂದ್ರೆ ಎಲ್ಲ ಆಗಿನ ಕಾಲದಲ್ಲಿ ರೈತಾಪಿ ಜನದ ಹತ್ರ ಪಾಪ ಲೈಟು ಗೀಟು ಏನೂ ಇರ್ತಿರ್ಲಿಲ್ಲ. ಅದಕ್ಕೆ ದೀಪ ಎಲ್ಲ ಹೆಚ್ಚಿ ಅವ್ರ ಮನೆ ಬೆಳಕಾಗ್ಲಿ ಅಂತದ ಒಂದು ದೃಷ್ಟಿಕೋನದಿಂದ ಋಷಿ ಮುನಿಗಳ ಕಾಲದಿಂದ ಪರಂಪರಾಗತವಾಗಿ ಇವನ್ನೆಲ್ಲ ಯಾಕೆ ಮಾಡ್ಕೊಂಡ್ ಬಂದ್ರು? ಇದನ್ನ ಒಂದು ಸಾಂಕೇತಿಕವಾಗಿ ತೋರ್ಸಕ್ಕೆ ಎಲ್ಲಾ ಹೊತ್ತಿನಲ್ಲೂ ಎಲ್ಲಾ ಕಾಲದಲ್ಲೂ ಪರಮಾತ್ಮ ನಮ್ಮೊಡನೆ ಇದ್ದಾನೆ. ಆಂತರಿಕ ಬೆಳಕು ಹೊರಗೆ ಆ ದೀಪ ರೂಪದಲ್ಲಿ ಅಲ್ಲಿ ಪ್ರಕಟ ಆಗಿ ಎಲ್ಲರ ಮನೆಯೂ ಬೆಳಗಾಗುವಂತ ದೀಪವನ್ನು ಕೊಡ್ತಾನೆ ಭಗವಂತ. ಅದಕ್ಕೆ ಫಸ್ಟ್ ಏನಾಗ್ಬೇಕು? ಇದೆಲ್ಲವೂ ನಮಗೆ ಗೋಚರ ಆಗ್ಬೇಕು. ಇವೆಲ್ಲವೂ ನಮಗೆ ಹೆಂಗಿದೆ ಈಗ? ಈ ಎಲ್ಲಾ ಜ್ಞಾನ ನಮ್ಗೆ ಅಗೋಚರವಾಗಿದೆ. ನಾವ್ ಯಾಕೆ ಸೆಲಿಬ್ರೇಟ್ ಮಾಡ್ತಿದೀವಿ ಫೆಸ್ಟಿವಲ್ ಅನ್ನೋದಕ್ಕೆ ನಮಗೆ ಗೊತ್ತಿಲ್ಲ. ಎಲ್ಲಾರು ಮಾಡ್ತಾರೆ. ಏನ್ ಸಂಕ್ರಮಣ ಇದೀರಿ? ಸಂಕ್ರಮಣ ಇದೆ. ಮತ್ತೇನ್ ಇದಾದ್ಮೇಲೆ ಮತ್ತೆ ಇನ್ನೊಂದು ಬರುತ್ತೆ. ಈಗ ಶಿವರಾತ್ರಿ ಬರುತ್ತೆ. ಮತ್ತೇನ್ರಿ? ಉಪವಾಸ ಮಾಡ್ಬೇಕು. ಶಿವನ ರಾತ್ರಿ ಮಂಗಳಕರವಾದದ್ದು. ಎಲ್ಲ ಹಬ್ಬಕ್ಕೂ ತಂದೆ ಆದ ಒಂದು ಸ್ಪಿರಿಚುವಲ್, ಸೈಂಟಿಫಿಕ್ ಸಿಗ್ನಿಫಿಕೆನ್ಸ್, ಮಹತ್ವ ಇದೆ. ಅದನ್ನ ನಾವು ತಿಳ್ಕೊಂಡಾಗ, ಅದನ್ನ ಸೆಲಿಬ್ರೇಷನ್ ಮಾಡುವಾಗ ಆನಂದದಿಂದ ಮಾಡ್ತೀವಿ ವಿನಃ ಯಾವುದು ಬೇಜಾರಿರೋದಿಲ್ಲ. ಅಥವಾ ಒಬ್ರಿಗೊಂದು ಇವರಿಗೆ, ನಮ್ಮ ಮಕ್ಕಳಿಗೆ ಸ್ಕೂಲಿಗೆ ಹೋಗ್ಬೇಕಾಗಿದೆಯಪ್ಪ, ಅಥವಾ ರಜಾ ಇದೆಯಪ್ಪ, ಅವ್ರಿಗೊಂದು ಡಬ್ಬ, ಇವ್ರಿಗೊಂದು ಉಪವಾಸದ ಮಾತು, ಇದರಲ್ಲಿ ನಾವು ಭಗವಂತನ ಪೂಜೆ ಮಾಡಬೇಕು, ಜಪ ಧ್ಯಾನ ಮಾಡಬೇಕು, ಇವೆಲ್ಲ ಬೇಸರಿಕೆಯಿಂದ ಮಾಡೋದಿಲ್ಲ. ಇದೆಲ್ಲವೂ ನಾವು ಭಗವಂತನ ಸಲುವಾಗಿ ಮಾಡುತ್ತಾ ಇದ್ದೀವಿ. ಆ ಗ್ರಾಟಿಟ್ಯೂಡ್ ಭಾವನೆಯಿಂದ ನಾವು ಮಾಡಿದಾಗ ಏನಾಗುತ್ತೆ? ಮತ್ತಿದು ಒಂದ್ ದಿವಸದ ಕಾಲಕ್ಕಾಗೋದಿಲ್ಲ, ನಿತ್ಯವೂ ಸೆಲಿಬ್ರೇಷನ್ ಆಗೋಗತ್ ನಮ್ ಲೈಫ್. ಅದೇ ಪರಮಾತ್ಮನಿಗೆ ಬೇಕಾಗಿರೋದು. ನಾನು ಆನಂದವನ್ನ ಹಂಚಕ್ಕೆ ಸೃಷ್ಟಿನ ಆನಂದಮಯವಾಗಿ ಮಾಡಿದೀನಪ್ಪ, ಅದನ್ನ ಹೋಗಿ ನೀನು ಅನುಭವಿಸು ಅಂತ ಕೊಟ್ಟಿದ್ದಾನೆ ವಿನಃ ಅದರಲ್ಲಿ ಸಿಕ್ಕಾಕೊಳಕ್ಕೆ ಅಂತ ಕೊಟ್ಟಿಲ್ಲ. ದೊಡ್ಡವಾದ ಒಂದು ಗಾರ್ಡನ್ ಮಾಡ್ಕೊಳ್ದ, ಆಟ ಆಡ್ರಪ್ಪ ಮಕ್ಕಳ, ಪುನಃ ವಾಪಸ್ ಬನ್ನಿ. ನಾವು ಗಾರ್ಡನ್ ಅಲ್ಲೇ ಕುತ್ಕೊಂಡ್ಬಿಟ್ಟು ಗಾರ್ಡನ್ನೇ ನಮ್ದು ಅನ್ಕೊಂಡ್ ಕುತ್ಕೊಂಡ್ಬಿಟ್ಟಿದೀವಿ. ಈ ಗಾರ್ಡನ್ ಅಂದ್ರಿ, ಇಷ್ಟು ನಂದ್ರಿ, ಅಷ್ಟು ನಂದ್ರಿ, ಇದೆಲ್ಲ ಇಟ್ಕೊಂಡು 4 ತಲೆಮಾರು ತಿನ್ಬಹುದ್ರಿ, ಅಷ್ಟು ನಾನು ಜಮಾ ಮಾಡಿದೀನಿ. ಆದ್ರೆ 4 ತಲೆಮಾರು ಕಡೆಗೆ ಹೋಗುವಾಗ ಖಾಲಿ ಹಾತ್ ಆಯೆ ಥೇ, ಖಾಲಿ ಹಾತ್ ಜಾಯೆಂಗೆ. ಬರುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ, ಬಂದು ಹೋಗು ನಡುವೆ ಬರೀ ಕತ್ತಲೆ. ನಮ್ಮ ಜೀವನದ ಒಂದು ಇದನ್ನ ನೋಡೋಣ. ಹುಟ್ಟಿದ ದಿವ್ಸ ಡೇಟ್ ಫಿಕ್ಸ್ ಇತ್ತ? ನಮಗೆ ಗೊತ್ತಿತ್ತ? ಇಲ್ಲ.
ನಾವ್ ಯಾವತ್ ಸಾಯ್ತೀವಿ ಗೊತ್ತಿದ್ಯಾ? ಬರ್ಕೊಂಡ್ ಬಂದಿದೆ. ಫಿಕ್ಸ್ ಡೇಟ್ ಭಗವಂತ ಮಾಡಿದಾನೆ. ನಮಗ್ ಗೊತ್ತಿದ್ಯಾ? ಇಲ್ಲ. ಮತ್ತೆ ಈ ನಡು ಮಧ್ಯದಲ್ಲಿ ನಮ್ಗೆ ಎಷ್ಟು ತೊಂದರೆ ಆಗ್ತಿದೆ. ನಾನು 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 ನನಗೆ ಇದು ಗೋಚರ ಆಗಿದ್ಯಾ? ನಾನಂಗಾರೆ ನನಗೆ ಇಷ್ಟು ಜ್ಞಾನ ಇದೆ, ನನಗೆಲ್ಲಾ ಗೊತ್ತಿದೆ, ಅಕಾಡೆಮಿಕ್ಸ್ ಅಲ್ಲಿ ಫಸ್ಟ್ ಇದೀನಿ ಅಂದ್ರೆ ಇದು ಗೊತ್ತಾಗಿರ್ಬೇಕಾಗಿತ್ತು ನನಗೆ. ನಮ್ಮ ಮಗು ಯಾವಾಗ ಹುಟ್ಟತ್ತೆ, ಯಾವಾಗ ನಮ್ಮ ಸಾವಿದೆ, ಇದೆಲ್ಲ ನಮಗೆ ಗೋಚರ ಇದೆಯಾ? ಇಲ್ಲ. ಸೊ ನಾವ್ ಯಾಕೆ ಇಷ್ಟೊಂದೆಲ್ಲಕ್ಕೆಲ್ಲ ಹೊಡೆದಾಡ್ತಿದೀವಿ? ಎಲ್ಲವೂ ನಿಯಾಮಕ ಪರಮಾತ್ಮನ ಇಚ್ಛೆಯಿಂದ ನಡೀತಾ ಇದೆ. ಎಲ್ಲವೂ ಅವನ ಕೈಗೆ ವಾಪಸ್ ಕೊಟ್ಟು, ಅಪ್ಪ ನೀನ್ ಕೊಟ್ಟಿರೋದನ್ನ ನಿನಗ್ ಕೊಟ್ಟುಬಿಟ್ಟು ನಾನು ಇನ್ಮೇಲಿಂದ ಆನಂದದಿಂದ ಬದುಕ್ತೀನಿ. ಅದು ಮನಸ್ಸು ಚಿದಂಬರನಲ್ಲಿ ಲೀನ ಮಾಡುವುದು. ಚಿದಂಬರನಲ್ಲಿ ಲೀನ ಹೆಂಗ್ ಮಾಡ್ಬೇಕ್ರಿ? ಪ್ರಶ್ನೆ ಬರುತ್ತ ಆಮೇಲೆ. ಹೆಂಗ್ರಿ ಲೀನ ಮಾಡ್ಬೇಕು? ನಮಗೆ ಅರ್ಥ ಆಗ್ತಿಲ್ಲ. ಲೀನ ಮಾಡೋದು ಅಂದ್ರೆ ಏನಿಲ್ಲಪ್ಪ, ಅರಿವು ಮಾಡ್ಕೊಳ್ಳೋದು. ಪರಮಾತ್ಮನೇ ಕರ್ತ ಧರ್ತಾ ಇದ್ದಾನೆ, ನನಗಿಲ್ಲಿ ಕಳಿಸಿ ಈ ದೇಹದ ಮುಖಾಂತರ ಕೆಲವು ಕೆಲಸಗಳನ್ನ ಮಾಡಿಸಿ ನನ್ನ ಕರ್ಮವನ್ನು ಕಳಿಸಿ ಪುನಃ ನನ್ನನ್ನ ತನ್ನೊಳಗೆ ಐಕ್ಯನಾಗಿ ಮಾಡಿಕೊಡ್ತಾನೆ. ಅದು ಮನಸ್ಸನ್ನ ಚಿದಂಬರನಲ್ಲಿ ಲೀನ ಮಾಡುವುದು. ಜಾಸಿ ನಸೆ ಕಾಳವೇಳ ತೋಚಿ ಮಾಝ ಮಹಾಪರ್ವ ಕಾಳ. ಕಾಳವೇಳಿಲ್ಲ. ಯಾರಿಗೆ ಕಾಳವೇಳ ಇಲ್ಲ? ಭಗವಂತನಿಗೆ ಕಾಲವೇಳ ಇಲ್ಲ. ಅದು ಪರ್ವಕಾಲ ಅಂದ್ರೆ ಅಲ್ಲಿ ಟೈಮಿಗೆ ಯಾವ ಲಿಮಿಟ್ ಇಲ್ಲ, ಅಬಂಡೆಂಟ್ ಟೈಮ್. ಅದು ಅಂದ್ರೆ ಮಹಾಪರ್ವಕಾಲ. ನಾವು ಮಹಾಕಾಲ ಅಂತೀವಿ ಶಿವನಿಗೆ. ಯಾಕೆ? ಕಾಲಕ್ಕೂ ಅತೀತನಾದವನು, ಕಾಲನಿಗೆ ಮೀರಿದವನು, ಕಾಲವು ಅವನ ಅಧೀನದಲ್ಲಿ ಇರುವುದು. ಅಂಥವರಿಗೆ ಕಾಳವೇಳ ಇರುವುದಿಲ್ಲ. ನಾವು ಈ ಮನಸ್ಸು, ದೇಹ, ಮನಸ್ಸು, ಬುದ್ಧಿಯನ್ನ ದಾಟಿ ಹೋದಾಗ ನಾವೇನಾಗ್ತೀವಿ? ಪರಮಾತ್ಮನಲ್ಲಿ ಒಂದಾದಾಗ ಏನಾಗತ್ತೆ ನಮ್ಮ ಸ್ಥಿತಿ? ನಾವು ಕಾಲಕ್ಕೆ ಅತೀತರಾಗ್ತೀವಿ. ಅಂದ್ರೆ ಈ ದೇಹದಲ್ಲೇ ಇದ್ದಾಗ ನಾವು ಮನಸ್ಸಿನ ಬಂಧನದಿಂದ ಬಿಡುಗಡೆ ಹೊಂದಿ ಕರ್ತೃತ್ವ ಭಾವವನ್ನು ಬಿಟ್ಟಿ ಏನಾಗತ್ತೆ? ನಾನು ಏನಾಗ್ತೀನಿ? ಕಾಲಕ್ಕೆ ಅತೀತನಾಗ್ತೀನಿ. ನಾನು ಇನ್ಫೈನೈಟ್ ಆಗ್ತೀನಿ. ಅವಾಗ ಏನಾಗತ್ತೆ? ಇಲ್ಲಿರುವುದಕ್ಕೆ, ಒಳಗಿರುವುದಕ್ಕೆ ನೈನಂ ಛಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದ್ಯಂತಿ ಆಪೋ ನ ಶೋಷ್ಯತಿ ಮಾರುತಃ. ಭಗವದ್ಗೀತೆಯಲ್ಲಿ ಹೇಳ್ದ ಅರ್ಜುನನಿಗೆ, ನೈನಂ ಛಿಂದಂತಿ ಶಸ್ತ್ರಾಣಿ, ಆತ್ಮಕ್ಕೆ ಶಸ್ತ್ರ ಕಟ್ ಮಾಡ್ಲಿಕ್ಕಾಗುವುದಿಲ್ಲ. ನೈನಂ ದಹತಿ ಪಾವಕಃ, ಅಗ್ನಿ ಅದನ್ನ ಸುಡಲಿಕ್ಕಾಗೋದಿಲ್ಲ, ನೀರು ಮುಳುಗಿಸ್ಲಿಕ್ಕಾಗೋದಿಲ್ಲ ಅಂದ ಮೇಲೆ ಏನಾಗತ್ತಪ್ಪ? ನನಗೆ ಸಾವು ಇಲ್ಲ. ಯಾರಿಗಿದೆ ಸಾವು ಹಂಗಂದ್ರೆ? ಇದಕ್ಕೆ ಚರ್ಮದ ದೇಹಕ್ಕೆ, ಪಂಚಮಹಾಭೂತಗಳಿಂದ ಆಗಿರ ಈ ದೇಹಕ್ಕೆ ಸಾವಿದೆ ವಿನಃ ನನಗೆ, ಒಳಗೆ ಇರುವನಿಗೆ ಈ ಸಾವು ಇಲ್ಲ. ನಾನು ಎಟರ್ನಲ್, ನಾನು ಪರಮೇಶ್ವರನ ಅಂಶ. ನನಗೆ ಸಾವು ಹೆಂಗ್ ಬರ್ಲಿಕ್ಕೆ ಸಾಧ್ಯ? ಪರಮೇಶ್ವರ ಗುಣಾತೀತ, ಕಾಲಾತೀತ, ಭಾವಾತೀತ. ಭಾವಕ್ಕೂ ಅತೀತನಾಗಿದ್ಮೇಲೆ ಅವನಿಗೆ ಸಾವಿಲ್ಲ ಅಂದ್ಮೇಲೆ ಕಾಲಕ್ಕೆ ಅತೀತನಾದವನಿಗೆ ಹೆಂಗ ಸಾವು? ಹಂಗಂದ್ಮೇಲೆ ನಾನು ಯಾರು? ನಾನು ಅವನ ಸ್ವರೂಪವೇ ಆಗಿರುತ್ತೇನೆ. ಇದನ್ನೇ ರಾಜಾರಾಮ್ ಮಹಾರಾಜರಿಗೆ ಸ್ವಾಮಿ ಏನ್ ಮಾಡಿದ್ರು? ಬೋಧನೆ ಮಾಡಿ ಅವರು ತಲೆ ಮೇಲೆ ವರದ ಹಸ್ತವನ್ನು ಇಟ್ಟು ಹೇಳಿದರು, ಅಪ್ಪ ರಾಜಾರಾಮ, ಲೌಕಿಕಕ್ಕೆ ಒಂದು ದೇಹ ಬಂದಿದೆ, ಅದಕ್ಕೊಂದು ನಾಮವನ್ನು, ರೂಪವನ್ನು ಕೊಟ್ಟಿದೆ ರಾಜಾರಾಮ. ಆದ್ರೆ ನೀನ್ ಯಾರು? ನೀನು ಸರ್ವವ್ಯಾಪಕನಾದ ಬ್ರಹ್ಮ ವಸ್ತು, ನನ್ನ ಸ್ವರೂಪವೇ ಆಗಿರುತ್ತೀರಿ, ನನ್ನ ಚಿದಂಬರನ ಸ್ವರೂಪವೇ ಆಗಿರುತ್ತೀರಿ ನೀನು. ನಾನು ನೀನು ಯಾರು ಬೇರೆ ಅಲ್ಲ, ನಮ್ಮಲ್ಲಿ ಯಾವ ಭೇದವೂ ಇಲ್ಲ. ಅವಾಗ ನಮ್ಗೇನಾಗತ್ತೆ? ಮಹಾಪರ್ವ ಕಾಲ ಆಗತ್ತೆ. ಅವಾಗ ಅಂದ್ರೆ ನಾವು ಕಾಲಕ್ಕೆ ದಾಟ್ ಹೋಗಿ ಇದೇ ಜೀವನದಲ್ಲಿದ್ದು ನಾವು ಜೀವನ್ ಮುಕ್ತರಾಗ್ತೀವಿ. ಜೀವನ್ ಮುಕ್ತ ಅಂದ್ರೆ ಏನು? ಜೀವನ್ ಮುಕ್ತ ಆಗೋದು, ಮೋಕ್ಷ ಪಡೆಯೋದು ಅಂದ್ರೆ ಸತ್ ಮೇಲಲ್ಲ, ಇದೇ ಜೀವನದಲ್ಲಿ ಕರ್ಮ ಬಂಧನದಿಂದ ಬಿಡುಗಡೆ ಹೊಂದಿ ಮನಸ್ಸಿನಿಂದ ಬಿಡುಗಡೆ ಹೊಂದಾಗ ಆತ್ಮನಲ್ಲಿ ಇದು ಹೋಗಿ ನೆಲೆಸಿದಾಗ ಅದೇ ಜೀವನ್ ಮುಕ್ತ, ಅದೇ ಜೀವನ್ ಮುಕ್ತಿ. ನಾಮ ಗೀತಾ ಚಿದಂಬರ ದಾಸ ಬ್ರಹ್ಮ ನಿರಂತರ. ಇವೆಲ್ಲವೂ ಸಾಧ್ಯತೆ ಎಲ್ಲಿಂದ ಸಾಧ್ಯನಪ್ಪ? ಒಂದು ನಾಮ, ಆ ಚಿದಂಬರನ ದಿವ್ಯ ನಾಮ ತಗೊಳ್ತಾ 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 ನಾಮಸ್ಮರಣೆ ಮಾಡ್ತಾ 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 ಏನ್ ಅರಿವಿಗೆ ಬರುತ್ತೆ? ಈ ದೇಹ ನಾನಲ್ಲ ಅಂದ್ಮೇಲೆ, ಈ ದೇಹ ಏನು? ಚರ್ಮದ ದೇಹ, ಪಂಚಮಹಾಭೂತಗಳಿಂದ ಆಗಿದೆ. ಇದು ಮತ್ತೆ ಸುಟ್ಟು ಹಾಕ್ತಾರೆ, ಇದು ಪುಡಿ ಪುಡಿ ಆಗೋಗತ್ತೆ, ಇದು ಭಸ್ಮ ಆಗೋಗತ್ತೆ. ಹಂಗಂದ್ರೆ ಈ ದೇಹ ನಾನ ಅಲ್ಲ. ಹಂಗಂದ್ರೆ ಈ ದೇಹಕ್ಕೆ ಅಂಟ್ಕೊಂಡಿರೋ ಉಪಾಧಿಗಳ ನಾನ್ ಟೀಚರ್ ಇದ್ದೀನಿ, ಡಾಕ್ಟರ್ ಇದ್ದೀನಿ, ಅಮ್ಮ ಇದ್ದೀನಿ, ಅಪ್ಪ ಇದ್ದೀನಿ, ಅತ್ತೆ ಇದ್ದೀನಿ, ಮಾವ ಇದ್ದೀನಿ, ಭಕ್ತ ಇದ್ದೀನಿ, ಸಾಧಕ ಇದ್ದೀನಿ ಕೂಡ.
ಉಪಾಧಿ, ಅದು ಟೈಟಲ್. ಗುರು ಇದ್ದೀನಿ, ಅದೂ ಒಂದು ಟೈಟಲ್, ಅದೂ ನಾನಲ್ಲ. ಹಂಗಂದ್ರೆ ದೇಹ ಬಿಡ್ತು. ಮನಸ್ಸ ನಾನು, ಮನಸ್ಸಿನಲ್ಲಿ ಹೇಳ್ತಿರೋ ವಿಚಾರಗಳು, ದ್ವಂದ್ವಗಳು, ದ್ವೈತ ಭಾವನೆ ಇರುವುದು ಎಲ್ಲಿ ಹೇಳುತ್ತೆ? ದ್ವಂದ್ವ ಇರುವುದು ಮನಸ್ಸಿಗೆ. ಮನಸ್ಸ ನಾನು ಅಲ್ಲ. ಬುದ್ಧಿನ ನಾನು, ಬುದ್ಧಿಗೆ ಭೇದ ಬುದ್ಧಿ ಇಲ್ದಿರೋ ಕಾರಣಕ್ಕೆ ಅಜ್ಞಾನವನ್ನು ಹೊಂದಿ ಇದೆಲ್ಲವೂ ನಾನೇ ಮಾಡ್ತಾ ಇದ್ದೀನಿ ಅಂತ ಕರ್ತೃತ್ವ ಭಾವ ಹೊಂದಿ ಜೀವ ಚಡಪಡಿಕೆ ಮಾಡಿ ಸುಳಿದಲ್ಲಿ ಸಿಕ್ಕಾಕೊಂಡಿದೆ. ನಾನು ದೇಹ ಮನಸ್ಸು ಬುದ್ಧಿ ಅಲ್ಲ ಅನ್ನೋದು ಯಾವಾಗ ಗೋಚರ ಆಗತ್ತೆ? ಆ ನಾಮಸ್ಮರಣೆ ಮಾಡ್ತಾ ಮಾಡ್ತಾ, ಚಿದಂಬರ ನಾಮ ಧ್ಯಾನ ಮಾಡ್ತಾ ಮಾಡ್ತಾ ಏನಾಗತ್ತಪ್ಪ? ದೇಹ ಬುದ್ಧಿಯಿಂದ ಆತ್ಮ ಬುದ್ಧಿ ಕಡೆಗೆ ಹೊರಳುತ್ತದೆ. ದೇಹ ಭಾವದಿಂದ ಆತ್ಮಭಾವ, ಜೀವಾತ್ಮದಿಂದ ಪ್ರಯಾಣ ಪರಮಾತ್ಮನ ಸ್ವರೂಪ. ದಾಸ ಬ್ರಹ್ಮ ನಿರಂತರ. ಬ್ರಹ್ಮ ಅಂದ್ರೆ ಆ ಬ್ರಹ್ಮ ವಸ್ತುವಿನಲ್ಲಿ, ಆತ್ಮ ಅನುಭವದಲ್ಲಿ ಅಥವಾ ಬ್ರಹ್ಮಾನಂದದಲ್ಲಿ ಆ ದಾಸ ಅಂದ್ರೆ ಜೀವಾತ್ಮ ನಿರಂತರವಾಗೂ ನೆಲೆಸಿರುತ್ತೆ. ಅಂದ್ರೆ ನಾವು ಇಂಗ್ಲಿಷ್ ಅದಕ್ಕೆ ಅಬೈಡೆನ್ಸ್ ಇನ್ ದ ಸೆಲ್ಫ್ ಕೂಡ ಅಂತೀವಿ. ನನ್ನ ಸ್ವರೂಪದಲ್ಲಿ ಯಾವಾಗ್ಲೂ ಸ್ಥಿರವಾಗಿರೋದು. ಅದಕ್ಕೆ ಹೇಳಿದ್ರು ಸ್ಥಿರ ಕರೋ ಮೇರೆ ಮನ ಚಿದಂಬರ ಅಂತ. ಯಾಕೆ ಹೇಳಿದ್ರಪ್ಪ? ನನ್ನ ಮನಸ್ಸು ಸ್ಥಿರ ಇಲ್ಲ. ಆ ಪ್ರಯಾಣದಲ್ಲಿ ಅವ್ರು ಕೇಳ್ಕೊಂಡ್ರು ಈ ಅಭಂಗ ರಚನೆ ಮಾಡಿದಾಗ, ಸ್ಥಿರ ಕರೋ ಮೇರೆ ಮನ ಚಿದಂಬರ ಅಂತ. ಯಾಕೆ? ಆ ಮನಸ್ಸು ಸ್ಥಿರ ಆದಾಗ, ನಿಶ್ಚಳ ಆದಾಗ, ಈ ಪ್ರಯಾಣ ಬಾಹ್ಯದಿಂದ ಆಂತರಿಕ ಪ್ರಯಾಣ, ಬಹಿರ್ಮುಖದಿಂದ ಅಂತರ್ಮುಖವಾದ ಪ್ರಯಾಣ ಮಾಡಿದಾಗ ದಾಸ ಬ್ರಹ್ಮ ನಿರಂತರ, ನಿರಂತರವಾಗಿಯೂ ನನ್ನ ಒಳಗೆ ಇರುವ ಆ ಪರಮಾತ್ಮ ಚೈತನ್ಯ ನಾನು ಅವನೊಡನೆ ಒಂದಾಗಿ ಅಲ್ಲಿ ಸ್ಥಿರ ಹೊಂದಿದಾಗ ಏನಾಗತ್ತೆ? ಯಾವ ತರವಾದ ನಮ್ಗೆ ಕನ್ಫ್ಯೂಷನ್ ಇಲ್ಲ, ಕೇಯಾಸ್ ಇಲ್ಲ, ಲೈಫ್ ನಲ್ಲಿ ಡಿಸ್ಟರ್ಬೆನ್ಸ್ ಇಲ್ಲ. ನಾನು ನನ್ನ ನಿಜ ಸ್ವರೂಪ ಏನು? ನಂದು ನಿರ್ಗುಣ, ನಿರಾಕಾರ, ನಿರ್ಮಲ, ನಿಶ್ಚಳ, ಯಾವ ಗುಣವೂ ಇಲ್ಲ. ದೇಹದಲ್ಲಿ ಇರುವುದರಿಂದ 3 ಗುಣಗಳನ್ನು ಹೊಂದಿ ಜೀವಾತ್ಮ ಇಲ್ಲಿ ಬಂದಿದೆ. ಆದ್ರೆ ನನಗೇನಾದ್ರು ಗುಣ ಇದೆಯಾ? ನಾನು ಅದಕ್ಕೇನಾದ್ರು ಅಂಟ್ಕೊಂಡಿದ್ದೀನಾ? ಇಲ್ಲ. ನಾನು ಇದು ಶುದ್ಧವಾದ ಮಿರರ್. ಈ ಮಿರರ್ ನಲ್ಲಿ ಏನೇನ್ ಕಾಣಿಸುತ್ತೋ ಅವೆಲ್ಲ ಮಿರರ್ ನಲ್ಲಿ ಕಾಣಿಸ್ತಾ ಇದೆ. ಪ್ರತಿಬಿಂಬ. ನಾನೇನು? ಬಿಂಬ. ಅದು ಪ್ರತಿಬಿಂಬ. ನನ್ನ ಮುಖಾನ ನಾನು ಕನ್ನಡಿದಲ್ಲಿ ನೋಡ್ಕೊಂಡಾಗ ಇದೇನ್ ಕಾಣಿಸುತ್ತೋ ಅದು ಪ್ರತಿಬಿಂಬ. ಪ್ರತಿಬಿಂಬ ಕನ್ನಡಿದಲ್ಲಿ ಕಾಣಿಸ್ತಿರೋದು ಸುಳ್ಳು, ಅದು ಸತ್ಯವಲ್ಲ. ಅದೇ ಜಗತ್ತಿನ ಸ್ವರೂಪ. ನಾಮ ಹಾಗೂ ರೂಪ ಸತ್ಯವಲ್ಲ. ಈ ಸತ್ಯವನ್ನ ಅರಿವು ಮಾಡಿಸುವುದೇ ಆ ನಾಮ. ಆ ಭಗವಂತನ ದಿವ್ಯ ನಾಮದಲ್ಲಿ ಏನ್ ಶಕ್ತಿ ಇದೆಯಪ್ಪ ಅಂದ್ರೆ ಚಿದಂಬರ ನಾಮ ಬೀಜ ಒಮ್ಮೆ ಗುರು ನಮ್ಮಲ್ಲಿ ಬಿತ್ತದ ಅಂದ್ರೆ ಆ ಬೀಜ ಮೊಳಕೆ ಒಡೆದಿ ದೊಡ್ಡ ಹೆಮ್ಮರ ಆಗುವುದು. ಅಂದ್ರೆ ಏನು? ಬಹಿರ್ಮುಖದಿಂದ ನಾನು ಅಂತರ್ಮುಖನಾಗಿ ನನ್ನ ಮನಸ್ಸು ನಿಶ್ಚಲ, ಸೈಲೆಂಟ್ ಮೋಡಿಗೆ ಹೋಗುತ್ತೆ. ಅದು ಬ್ರಹ್ಮ ನಿರಂತರ. ಅಂದ್ರೆ ಬ್ರಹ್ಮ ಅನುಭವ ಆಗಿ ಅವನು ಸದಾ ಆನಂದದಲ್ಲಿದ್ದಾಗ ಲೈಫ್ ವಿಲ್ ಬಿ ಎ ಸೆಲಿಬ್ರೇಷನ್. ಪರ್ವಕಾಲ, ಯಾವಾಗ್ಲೂ ಪರ್ವಕಾಲ ಇರುತ್ತೆ ನಮ್ಮ ಜೀವನದಲ್ಲಿ. 1 ದಿವಸ ಅಲ್ಲ, 2 ದಿವಸ ಅಲ್ಲ, ಟೈಮ್ ಪರ್ಟಿಕ್ಯುಲರು ನವರಾತ್ರಿದ್ 9 ದಿವಸ, ಗಣಪತಿದ 5 ದಿವಸಗಳ ಕಾಲ, 10 ದಿವಸಗಳ ಕಾಲ ಅಲ್ಲ. ಕಾಲಕ್ಕೆ ಅತೀತನಾದ್ಮೇಲೆ ನನಗೆ ನಿತ್ಯವೂ ನನ್ನ ಬರ್ಡೇ, ನಿತ್ಯ ನನ್ನ ಸೆಲಿಬ್ರೇಷನ್, ನಿತ್ಯ ನನ್ನ ಆನಿವರ್ಸರಿ. ಅವಾಗ ದಿವಸ ನಾವು ನಮಗೆ ಹ್ಯಾಪಿ ಬರ್ಡೇ ಟು ಯು ಅಂತ ಹೇಳ್ಕೋಬಹುದು. 1 ದಿವಸ ಹ್ಯಾಪಿ ಬರ್ಡೇ ಅಲ್ಲ. ಈ ಶರೀರದ ಯಾವತ್ತು ಜನ್ಮ ಆಯ್ತು ಅದು ಪೃಥ್ವಿ ಮೇಲೆ ಬರಕ್ಕೆ ಒಂದು ಸಂಕೇತ ಬರ್ಡೇ ಇರೋದು. ನನ್ನ ನಿಜ ಜನ್ಮ ಯಾವುದು? ಯಾವತ್ತು ನನಗೆ ಅರಿವಾಗತ್ತೆ ನಾನ್ ಯಾರು, ನಾನಿಲ್ಲಿ ಯಾಕೆ ಬಂದಿದ್ದೀನಿ, ನನ್ನ ನಿಜ ಪ್ರಯೋಜನ ಏನು, ಈ ದೇಹ ಪೃಥ್ವಿ ಮೇಲೆ ಯಾಕೆ ಬಂದಿದ್ಯಪ್ಪ, ಅದು ಯಾವತ್ ಅರಿವಾಗತ್ತೋ ಸದ್ಗುರು ಮುಖಾಂತರ ಅದು ನನ್ನ ನಿಜವಾದ ಹುಟ್ಟಿದಬ್ಬ, ನಿಜವಾದ ಬರ್ಡೇ. ಅದಕ್ಕೆ ನಾವೆಲ್ಲರೂ ಸೇರಿ ನಮ್ಮ ವೃತ್ತಿಗಳನ್ನ ನಿಶ್ಚಳ ಮಾಡ್ಕೊಳ್ಳೋಣ. ಚಿದಂಬರನಲ್ಲಿ ನಮ್ಮ ಮನಸ್ಸನ್ನು ಲೀನವನ್ನು ಮಾಡುವ ಪ್ರಯತ್ನವನ್ನು ಇದೇ ಜನ್ಮದಲ್ಲಿ ಸಂಪೂರ್ಣವಾಗಿ ಲೀನ ಆಗಬೇಕು ಅಂತ ಪ್ರಯತ್ನವನ್ನು ಮಾಡೋಣ ಅಂತ ಹೇಳುತ್ತಾ ಆಖ್ಯಾನವನ್ನು ಸದ್ಗುರು ರಾಜಾರಾಮ್ ಮಹಾರಾಜರ ಚರಣಕ್ಕೆ, ಚಿದಂಬರ ಸ್ವಾಮಿ ಚರಣಕ್ಕೆ ಅರ್ಪಿಸುತ್ತಾ ಸದ್ಗುರು ಚರಣಾರವಿಂದಾರ್ಪಣಮಸ್ತು. ಔದುಂಬರ್ ನಿವಾಸಿ ಭಕ್ತಾಭಿಮಾನಿ ರಾಜಾಧಿರಾಜ ಸಚ್ಚಿದಾನಂದ ಸದ್ಗುರು शिव चिदंबरेश्वर महाराज की जय। दास श्रेष्ठ राजाराम महाराज की जय। सब संतन की जय। जय जय रघुवीर समर्थ। ಇಂದಿನ ಶ್ರೀ ಶೇಷಾಚಲ ಸತ್ಸಂಗ ಕಾರ್ಯಕ್ರಮದಲ್ಲಿ ವಿಠಾಬಾಯಿ ಅಭಂಗ
ವಿಷಯವಾಗಿ ಉಪನ್ಯಾಸ ನೀಡಿದ ಶ್ರೀಮತಿ ದೀಪಾ ಪ್ರಸಾದ್ ಬೆಂಗಳೂರು ಇವರಿಗೆ ಶ್ರೀ ಮಠದ ಪರವಾಗಿ ವೈಯಕ್ತಿಕವಾಗಿ ಹಾಗೂ ಎಲ್ಲ ಕೇಳುಗರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಅವರು ಇದೇ ರೀತಿ ನಮ್ಮ ಸತ್ಸಂಗದಲ್ಲಿ ಉಪನ್ಯಾಸ ನೀಡಬೇಕೆಂದು ವಿನಂತಿಸುತ್ತಾ ನಾವೆಲ್ಲರೂ ನಾಳೆ ಸತ್ಸಂಗಕ್ಕೆ ಸರಿಯಾದ ಸಮಯಕ್ಕೆ ಸೇರೋಣ. औदुंबर निवासी भक्ताभिमानी राजाधिराज सदगुरु श्री चिदंबरेश्वर महाराज की जय. आनंद अग्रहार निवासी श्री शेषाचल सदगुरु महाराज की जय. जय जय रघुवीर समर्थ. श्री कृष्णार्पण.